ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಚುನಾವಣೆ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಸರತ್ತು. ಒಂದು ಕ್ಷೇತ್ರಕ್ಕೆ ಯಳುವಳ್ಳಿ ರಮೇಶ್ ಅಭ್ಯರ್ಥಿ ಘೋಷಣೆ. ಹಾಲಿ ನಿರ್ದೇಶಕ ಭರಣಿ ವೆಂಕಟೇಶ್ಗೆ ಬಣ ಬೆಂಬಲ. ಬಾಗೇಪಲ್ಲಿ ಟಿಎಪಿಸಿಎಂಎಸ್ ಆಡಳಿತ ಕಾಂಗ್ರೆಸ್ ತೆಕ್ಕೆಗೆ. ಅಧ್ಯಕ್ಷರಾಗಿ ಸುಪ್ರೀತ್, ಉಪಾಧ್ಯಕ್ಷರಾಗಿ ಮರಿಯಪ್ಪ ಅವಿರೋಧ ಆಯ್ಕೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಾರಿದ ಪುರದಗಟ್ಟೆ ಮುನೇಗೌಡ. ಯಾವ ಪಕ್ಷಕ್ಕೆ ಹೋದ್ರೂ ಸೋಲೆಗಟ್ಟಿ ಮರಳುಕುಂಟೆ ಕೃಷ್ಣಮೂರ್ತಿ. ಮಿನಿ ಇಂಗ್ಲೆಂಡ್ ಖ್ಯಾತಿಯ ಕೆಜಿಎಫ್ ನಗರದಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸ್ ಕಟ್ಟೆಚ್ಚರ. ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಚೆಕ್ ಪೋಸ್ಟ್ ಸ್ಥಾಪಿಸಿ ತೀವ್ರ ನಿಗಾ. ಎಸ್ಪಿ ಶಿವಾಂಶು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮೂಲ್ ನಿರ್ದೇಶಕ ಸ್ಥಾನಗಳ ಆಯ್ಕೆಗೆ ಫೆಬ್ರವರಿ ಮೊದಲ ವಾರದಲ್ಲಿ ಚುನಾವಣೆ ನಡೆಯಲಿದೆ. ಜಿಲ್ಲೆಯ ಇತರೆ ತಾಲೂಕುಗಳಂತೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲೂ 2 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಹುಡುಕಾಟ, ಆಕಾಂಕ್ಷೆಗಳ ಪಟ್ಟಿ ಹೆಚ್ಚಾಗುತ್ತಿದೆ. ಚಿಕ್ಕಬಳ್ಳಾಪುರ ಕಸಬಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಳುವಳ್ಳಿ ರಮೇಶ್ ಅವರನ್ನೇ ಅಧಿಕೃತ ಅಭ್ಯರ್ಥಿ ಎಂದು ಬಹಿರಂಗವಾಗಿಯೇ ಶಾಸಕ ಪ್ರದೀಪ್ ಈಶ್ವರ್ ಘೋಷಣೆ ಮಾಡುತ್ತಿದ್ರೆ, ಇದರಿಂದ ಸಿಟ್ಟಿಂಗ್ ನಿರ್ದೇಶಕ ಸಿಟ್ಟಿಗೆದ್ದಿದ್ದು ಅಭ್ಯರ್ಥಿ ಆಯ್ಕೆಗೆ ವೋಟರ್ಸ್ ಅಭಿಪ್ರಾಯ, ಸಚಿವರ ಒಪ್ಪಿಗೆ ಇಲ್ಲದೆ ಆಯ್ಕೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಮಿಲ್ಕ್ ಯೂನಿಯನ್ ಚುನಾವಣೆ 6 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರಚನೆಯಾದ ನಂತರ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿದೆ. ಫೆಬ್ರವರಿಯಲ್ಲಿ ಚುನಾವಣೆ ನಿಗದಿಯಾಗಿದ್ದು, ಅಭ್ಯರ್ಥಿಗಳ ಆಯ್ಕೆಗೆ ರಾಜಕೀಯ ಪಕ್ಷಗಳು ಕಸರತ್ತು ನಡೆಸಿವೆ. ಮತ್ತೊಂದು ಕಡೆ ನಾವೇ ಅಭ್ಯರ್ಥಿಯಾಗಬೇಕೆಂದು ಕೆಲವರು ಆಯಾ ಪಕ್ಷದ ಮುಖಂಡರ ದುಂಬಾಲು ಬಿದ್ದಿದ್ದಾರೆ. ಜಿಲ್ಲೆಯ 13 ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಕಸಬಾ ಮತ್ತು ಮಂಡಿಕಲ್ ಹೋಬಳಿ 2 ಕ್ಷೇತ್ರಗಾಗಿ ವಿಂಗಡಣೆ ಮಾಡಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳಾಗುವವರ ಪಟ್ಟಿ ಹೆಚ್ಚುತ್ತಿದೆ. ಕಸಬಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಾಲಿ ನಿರ್ದೇಶಕರಾಗಿದ್ದ ಭರಣಿ ವೆಂಕಟೇಶ್ ಮತ್ತೊಮ್ಮೆ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದಾರೆ. ಅದೇ ಪಕ್ಷದಲ್ಲಿ ಯಳುವಳ್ಳಿ ರಮೇಶ್ ಅಧಿಕೃತ ಅಭ್ಯರ್ಥಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಬಹಿರಂಗವಾಗಿಯೇ ಘೋಷಣೆ ಮಾಡುತ್ತಾ ಹೊರಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ 2 ಬಣಗಳ ಮಧ್ಯೆ ಪೈಪೋಟಿ ಶುರುವಾಗಿದ್ದು, ಅಭ್ಯರ್ಥಿ ಆಯ್ಕೆ ವಿಷಯಕ್ಕೆ ಪ್ರತಿಕ್ರಿಯಿಸಿರುವ ಭರಣಿ ವೆಂಕಟೇಶ್, ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚೀಮೂಲ್ ನಿರ್ದೇಶಕ ಸ್ಥಾನಕ್ಕೆ ಯಳುವಳ್ಳಿ ಎನ್ ರಮೇಶ್ ಹೆಸರನ್ನು ಹೇಳುತ್ತಿದ್ದು, ಅದು ಶಾಸಕರ ಅಭಿಪ್ರಾಯವೇ ಹೊರತು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಲ್ಲ. ನಾನು ಈ ಹಿಂದೆ ಕೋಚಿಮೂಲ್ ನನ್ನ 5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿ 5 ವರ್ಷಗಳ ಅವಧಿಯಲ್ಲಿ ನಡೆದ ಎಲ್ಲ ಚುನಾವಣೆಗಳಲ್ಲಿಯೂ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ನಾನು ಕಾಯ ವಾಚ ದುಡಿದಿದ್ದೇನೆ ಹಾಗೂ ಜಿಲ್ಲೆಯ ಹಾಲು ಉತ್ಪಾದಕರ ಅಭಿವೃದ್ಧಿಗಾಗಿ 10 ಹಲವು ರೀತಿಯಲ್ಲಿ ಶ್ರಮ ವಹಿಸಿದ್ದೇನೆ. ಈ ನನ್ನ ಎಲ್ಲ ಕಾರ್ಯಗಳನ್ನು ಗಮನಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ನನಗೆ ಟಿಕೆಟ್ ನೀಡುವ ಭರವಸೆಯನ್ನು ನೀಡಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಿ ಎಂದು ಹೇಳಿದ್ದಾರೆ. ಅವರ ಆದೇಶದೊಂದಿಗೆ ನಾನು ಈ ಬಾರಿ ಚೀಮೂಲ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ತಯಾರಿ ನಡೆಸಿದ್ದೇನೆ ಎಂದು ಹೇಳಿದ್ದಾರೆ. ಏನು ಮಾಧ್ಯಮದವರಿಗೆ ಬೈಫರ್ಕೇಶನ್ ಆಗಿದ ತಕ್ಷಣ ಈ ಚೀಮೂಲ್ ಅಂತ ಒಕ್ಕೂಟ ಆಯಿತು. ಆ ಒಕ್ಕೂಟ ಆದಾಗಿಂದ ಏನು 205 ಚುನಾವಣೆಗಳು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದೆ ಅದರದ್ದು ಚುನಾವಣೆಗಳು ಸಾಕಷ್ಟು ಏಳು ಬೀಳು ಆಗಿ ಚುನಾವಣೆಗಳು ನಡೆದಿದೆ. ಈಗ ನಮ್ಮ ಒಕ್ಕೂಟ ಹೊಸದಾಗಿ ಒಕ್ಕೂಟ ಆದಮೇಲೆ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳು ಏನು ಇದರ ಡಿಲಿಮಿಟೇಷನ್ ಮಾಡಿದ್ರು, ಕ್ಷೇತ್ರ ಪುನರ್ ವಿಂಗಡಣೆಗಳಲ್ಲಿ ಮಾಡಿ 2 ಮಹಿಳೆ ಮತ್ತು 11 ಸಾಮಾನ್ಯ ಕ್ಷೇತ್ರಗಳು ಮಾಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಗೊಂದಲದ ಹೇಳಿಕೆಗಳನ್ನ ಕೊಡುತ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 1 ಸ್ಥಾನವನ್ನು SC/ST ಮೀಸಲಾತಿಗೆ ನೀಡುವುದಾಗಿ ಹೇಳಿದ್ರು. ಆದರೆ ಅವರು ಈಗ ಬೇರೊಂದು ವ್ಯಕ್ತಿಯ ಹೆಸರನ್ನು ಹೇಳುತ್ತಿದ್ದಾರೆ ಎಂದು ಹೇಳುತ್ತಿರುವ ಭರಣಿ ವೆಂಕಟೇಶ್ ಮತ್ತು ಅವರ ಬಣ ಅಂತಿಮವಾಗಿ ಭರಣಿ ವೆಂಕಟೇಶ್ ತಂಡಕ್ಕೆ ಘೋಷಣೆಯಾಗಲಿದೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಆವಲರೆಡ್ಡಿ ಇತರರ ಅನಿಸಿಕೆಯಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ವಾದ ಪ್ರತಿವಾದವಾಗಿದ್ರೆ, ಮಂಡಿಕಲ್ ಹೋಬಳಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಬಿಜೆಪಿ ಪಾಳಯದಲ್ಲಿಯೂ ಇದೇ ತೆರನಾದ ವಿವಾದ ಸೃಷ್ಟಿಯಾಗಿದೆ.
ಕಳೆದ 30 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಕೋಚಿಮುಲ್ ಮಾಜಿ ಅಧ್ಯಕ್ಷ ನಿರ್ದೇಶಕ ಕೆವಿ ನಾಗರಾಜ್ ಅಭ್ಯರ್ಥಿ ಆಗಲು ಎಲ್ಲಾ ತಯಾರಿ ನಡೆಸಿದ್ದಾರೆ. ಆದರೆ ಅವರಿಗೆ ಮತ್ತೊಬ್ಬ ಪ್ರಭಾವಿ ನಾಯಕ ಚಿಕ್ಕಗಿರಿಗರೆಡ್ಡಿ ಅಡ್ಡಲಾಗಿ ನಾನೇ ಅಭ್ಯರ್ಥಿ ಆಗೋದು ಅಂತ ಪ್ರಚಾರಕ್ಕೆ ಇಳಿದಿದ್ರೆ ಸಂಸದ ಸುಧಾಕರ್ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಾಗಿ 600 ನಾನೇ ಅಭ್ಯರ್ಥಿ ಎಂದು ಹಬ್ಬಿಸಿರುವ ಪುಕಾರು ಕೆವಿ ನಾಗರಾಜ್ ಆಸೆಗೆ ನೀರೆರಚಿದಂತಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಿಲ್ಕ್ ಯೂನಿಯನ್ ಚುನಾವಣೆ 6 ವರ್ಷಗಳಿಂದ ಬಾಗೇಪಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಕಚೇರಿಯಲ್ಲಿ ಬುಧವಾರ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಸ್ ಸುಪ್ರೀತ್, ಉಪಾಧ್ಯಕ್ಷರಾಗಿ ಮರಿಯಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಎಸ್ ಸುಪ್ರೀತ್ ಅಧ್ಯಕ್ಷರಾಗಿ, ಮರಿಯಪ್ಪ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುವುದರಿಂದ ಟಿಎಪಿಸಿಎಂಎಸ್ ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ ಮುಖಭಂಗ ಆಗಿದೆ. ಮುಂದಿನ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಎ ವಿಭಾಗದಿಂದ ವಿ ಸುಜಾತ, ಎಂ ನಾರಾಯಣಸ್ವಾಮಿ, ಆರ್ ವಿ ವೆಂಕಟೇಶ್, ನಾರಾಯಣಪ್ಪ, ವಿ ಚಂದ್ರಶೇಖರ ರೆಡ್ಡಿ, ಎ ಗೋಪಾಲಕೃಷ್ಣರವರು ಸಹಕಾರ ಸಂಘಗಳಿಂದ ಆಯ್ಕೆಯಾಗಿದ್ರು. ಬಿ ವರ್ಗದ 8 ನಿರ್ದೇಶಕರ ಪೈಕಿ ಅಂಜಿನಪ್ಪ, ಮರಿಯಪ್ಪ, ಎ ಆದಿಮೂರ್ತಿ, ಎ ಶ್ರೀನಿವಾಸ, ಅಪ್ಪಯ್ಯ ಬಾಬು ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 7ರಂದು ಸಾಮಾನ್ಯ ಮತ್ತು ಮಹಿಳಾ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಸಾಮಾನ್ಯ ಕ್ಷೇತ್ರದಿಂದ ಎಸ್ ಸುಪ್ರೀತ್, ಜಿಎಂ ರಾಮಕೃಷ್ಣಪ್ಪ ನೂತನವಾಗಿ ನಿರ್ದೇಶಕರಾಗಿ ಗೆಲುವು ಸಾಧಿಸಿದ್ರು. ಮಹಿಳಾ ಕ್ಷೇತ್ರದ ಚುನಾವಣೆಯಲ್ಲಿ ಪದ್ಮಾ ಶಿವಮ್ಮ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು. ಅಧ್ಯಕ್ಷ ಉಪಾಧ್ಯಕ್ಷರ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸಂಘದ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಸಂಘದ ಕಾರ್ಯದರ್ಶಿ ಮಂಜುನಾಥ್, ನಾರಾಯಣಸ್ವಾಮಿ, ಮೋಹನ್, ಗಿರಿಬಾಬು, ಯುವ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ಮುಖಂಡರಾದ ಗಡಿದಂ ಶಿವರಾಮರೆಡ್ಡಿ, ಗಂಟವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎಸ್ ನವೀನ್, ಅಭಿಮಾನಿಗಳು, ಕಾರ್ಯಕರ್ತರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ರಾಜಕೀಯದಲ್ಲಿ ಯಾವುದೇ ಪಕ್ಷಗಳಲ್ಲಿ ಗುಂಪುಗಾರಿಕೆ, ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಆದರೆ ಪುರದಗಡ್ಡೆ ಮುನೇಗೌಡ ಅಂತವರು ಎಲ್ಲಿಗೋದ್ರೂ ಆ ಅಭ್ಯರ್ಥಿ ಸೋಲೋದು ಗ್ಯಾರಂಟಿ. ಬಚ್ಚೇಗೌಡರ ಜೊತೆ ಇದ್ದು ಅವರನ್ನ ಸೋಲಿಸಿದ್ರು. ಅಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರದೀಪ್ ಈಶ್ವರ್ ಅಭ್ಯರ್ಥಿ ಆದ ತಕ್ಷಣ ನಮ್ಮ ಸುಧಾಕರ್ ಜೊತೆಗೆ ಬಂದು ಅವರನ್ನು ಸೋಲಿಸಿದ್ರು. ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಪ್ರದೀಪ್ ಈಶ್ವರ್ ಸೋಲೋದು 100ಕ್ಕೆ 100 ಗ್ಯಾರಂಟಿ ಎಂದು ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಟಾಂಗ್ ನೀಡಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಾಗ ರಾಜಕೀಯ ಬದಲಾವಣೆಗಳು ಆಗುತ್ತಲೇ ಇರುತ್ತೆ. ಅದು ಚುನಾವಣೆಗಳು ಹತ್ತಿರ ಬಂದಾಗ. ಈಗ ಯಾವ ಚುನಾವಣೆಗಳು ಇಲ್ಲ. ಆದರೆ ಯಾವ ಕಾರಣಕ್ಕೆ ಸಂಸದ ಸುಧಾಕರ್ ಜೊತೆ ಬಿಟ್ಟು ಬಿಜೆಪಿಗೆ ಗುಡ್ ಬೈ ಹೇಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ, ಶಾಸಕರು ಪ್ರದೀಪ್ ಈಶ್ವರ್ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹಾರಿದ್ದಾರೆ. 2 ದಿನಗಳ ಹಿಂದೆ ಪೆರೇಸಂದ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮದ ವೇಳೆ ಸಂಸದ ಸುಧಾಕರ್ ವಿರುದ್ಧ ಮಾತನಾಡಿದ್ರು. ಸುಧಾಕರ್ ಅಧಿಕಾರದಲ್ಲಿದ್ದಾಗ ಕೇಸುಗಳು ಜಾಸ್ತಿ ಆಗಿದ್ದವು. ಪ್ರದೀಪ್ ಅಧಿಕಾರಕ್ಕೆ ಬಂದ ಮೇಲೆ ಕ್ಷೇತ್ರ ಶಾಂತವಾಗಿದೆ, ಯಾವುದೇ ಗಲಾಟೆಗಳಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದರು. ಈ ಒಂದು ಹಿಂದೆ 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನೇನ್ ನಡೀತು, ಯಾವ ತರ ಇತ್ತು, ಯಾವ ತರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು. ಆದ್ರೆ ಇವತ್ತು 2.5 ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನಿರ್ಬೋದು, ರಾಜಕಾರಣ ಬಂದ ರಾಜಕಾರಣ ಮಾಡಿರ್ಬೋದು, ಆದ್ರೆ ಒಬ್ಬ ಮುಖಂಡರಾಗ್ಬೋದು, ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿಲ್ಲ. ಆದ್ರೆ ಹಿಂದೆ 10 ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರುಗಳ 7-8 ಜನ ಜೈಲುಗಳಲ್ಲಿ ಇದ್ದಾರೆ. ಬಹುಶಃ 25ರಿಂದ 30 ಜನ ಜೈಲುಗಳಲ್ಲಿ 15 ದಿವಸ, ವಾರ 10 ದಿವಸ ಜೈಲುಗಳಲ್ಲಿ ಏನೋ ಹರಪ್ಪ ಜೈಲಿಗೆ ಹೋಗಿರೋರು ಇದ್ದಾರೆ. ಮತ್ತೆ ನಮ್ಮ ಇಲ್ಲಿ ಅಣಕನೂರು ಜೈಲಲ್ಲಿ ಜೈಲುವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ 10 ವರ್ಷ. ಆ ಒಂದು ಸಂಸ್ಕೃತಿ ಈ ತಾಲೂಕಿನಲ್ಲಿ ಇತ್ತು. ಅಷ್ಟಕ್ಕೆ ಒಳ್ಳೆ ಜನರು ಬಂದಿದೆ. ಯಾಕಂದ್ರೆ ಹಿಂದೆ ಈಗ ರಾಜಕಾರಣದಲ್ಲಿ ದೇಶ
10 ವರ್ಷ ನಾವು ಯಾವ ತರ ಅನುಭವಿಸಿದ್ರಿ. ಈಗ ನಮ್ಮ ಸ್ನೇಹಿತರುಗಳಿಗೆ ಕೆಲವರು ಜೈಲಿಗೆ ಹೋದ್ರು, ಎಷ್ಟೊಂದು ನಾವು ರಿಕ್ವೆಸ್ಟ್ ಮಾಡಿದ್ರು ಆಗಲಿಲ್ಲ. ಆ ತರ ಒಂದು ಇರ್ತಕ್ಕಂಥ ನಮ್ಮ ತಾಲೂಕು ಇತ್ತು. ಇವತ್ತು ನೆಮ್ಮದಿಯಾಗಿ ಈಗ ನಾವು ಯಾರಿಗೂ ಏನು ರಾಜಕಾರಣದಲ್ಲಿ ಸಹಾಯ ಏನೋ ಪರ್ಸನಲ್ ಆಗಿ ತಗೊಂಡಾಗ ನಮ್ಮ ಮನೆಗೆ ಊಟಕ್ಕೆ ಇನ್ನೊಂದು ಏನೋ ಹಾಕಿ ಇದು ಮಾಡೋ ಅಷ್ಟಿರಲ್ಲ. ತಾಲೂಕು ನೆಮ್ಮದಿಯಾಗಿರ್ಬೇಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಬೇಕಾದ್ರೆ ಇವತ್ತು ತಾಲೂಕು ಆಫೀಸಲ್ಲಿ ಇರ್ಬೋದು. ಹಿಂದೆ ಸಬ್ ರಿಜಿಸ್ಟರ್ ಆಫೀಸ್ ರೀಚ್ ಮಾಡ್ಬೇಕಾದ್ರೆ ಭಯ ಆಗೋದು. ನಾವು ಏನೋ ಯಾರೋ ಬೇರೆಯವ್ರ ಹೆಸರಲ್ಲಿ ಬೆನಾಮಿ ಮಾಡ್ಬೇಕಾಯ್ತು, ಆ ಒಂದು ಪರಿಸ್ಥಿತಿ ಇತ್ತು ಕೆಲವು ಮುಖಂಡರಿಗೆ. ಇವತ್ತು ನೇರವಾಗಿ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಯಾಕಂದ್ರೆ ಶಾಸಕರ ಹತ್ರ ಹೋಗಿ ದೂರ ತಗೊಂಡೋಗಿ ಹೇಳೋರು, ಶಾಸಕರು ಏನಪ್ಪ ಈ ತಾಲೂಕಿನಲ್ಲಿ ಯಾರೋ ಒಬ್ರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅವ್ರ ಮೇಲೆ ದ್ವೇಷ ಮಾಡುವಂತ ಒಂದು ಇದಿಲ್ಲ. ಅದೇ ಹಿಂದೆ 10 ವರ್ಷ ನಾವು ಹೇಳ್ಬೇಕಾದ್ರೆ ನಾವು ಬೆನಾಮಿಯಲ್ಲಿ ಏನೋ ರಾಜಕಾರಣ ಮಾಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಧೈರ್ಯವಾಗಿ ಒಬ್ಬ ಒಬ್ಬ ಕಾರ್ಯಕರ್ತ ಧೈರ್ಯವಾಗಿ ಬಂದು ಒಂದು ಆಫೀಸಲ್ಲಿ ಕೆಲಸ ಮಾಡ್ಕೊಡ್ತಕ್ಕಂತ ಒಂದು ಬಂದಿದೆ ಇವತ್ತು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ಪಕ್ಷ ಬಿಟ್ಟು ಹೋದ ಕೂಡಲೇ ಸಂಸದರ ವಿರುದ್ಧ ಮಾತನಾಡಿದ ಪುರಾದಗಡ್ಡೆ ವಿರುದ್ಧ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಇಂದು ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮುನೇಗೌಡ ವಿರುದ್ಧ ಸಿಕ್ಕಾಪಟ್ಟೆ ಚಾರ್ಜ್ ಮಾಡಿದ್ರು. ಮುನೇಗೌಡ ದಿಬ್ಬೂರು ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಹಣವೆಲ್ಲ ಲಪಟಾಯಿಸಿದ್ದಾರೆ. ಸೊಸೈಟಿ ಬೀಗ ಹೊಡೆದು ಪುಸ್ತಕ ಕದ್ದು ಹೆಸರು ತಿದ್ದುಪಡಿ ಮಾಡಿದ್ದಾರೆ. ಆ ಬಗ್ಗೆ ಅಲ್ಲಿನ ಕಾರ್ಯದರ್ಶಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಅಂತವನನ್ನ ಯಾರೂ ನಂಬೋದಿಲ್ಲ ಎಂದರು. ಸರಿ, ಈಗ ದಿಬ್ಬೂರು ವಿಎಸ್ಎಸ್ಎನ್ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 16 ಸೊಸೈಟಿ ಇದೆ, ಎಲ್ಲ ಉತ್ತಮವಾಗಿ ನಡೀತಾ ಇದೆ. ದಿಬ್ಬೂರು ಸೊಸೈಟಿ ಅಷ್ಟು ಅಧ್ವಾನ ಆಗಿರ್ತಕ್ಕಂಥ ಸೊಸೈಟಿ ಯಾವುದು? ಈಗ ಸ್ತ್ರೀ ಶಕ್ತಿ ಸಂಘದ ಹಣವನ್ನು ತಿಂದಾಕಿದ್ದಾರೆ. ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಿರ ಏನು ಅಧಿಕಾರ ನಡೆಸೋದಕ್ಕೆ ಅಲ್ಲಿನ ಸಾಧಕ ಬಾಧಕ ನೋಡ್ತಕ್ಕಂಥ ಕರ್ತವ್ಯ ಇರುತ್ತೆ ಬೋರ್ಡ್ಗೆ. ಇವತ್ತು ಆ ಸೊಸೈಟಿ ಆಗಿ 10 ವರ್ಷ ಆಗಿದೆ. 10 ವರ್ಷದಾಗೆ 2 ಎಲೆಕ್ಷನ್ ನಡೆಸಿದ್ದಾರೆ. ಆ ಪಂಚಾಯತ್ಗೆ ಸೆಕ್ರೆಟರಿಗೆ ಸಂಘ ಕೊಟ್ಟಿದೆ 8 ತಿಂಗಳಿಂದ. ಅದು ಸೂಪರ್ ಸೀಟ್ ಆಗಿದೆ. ಆ ಸೂಪರ್ ಸೀಟ್ ಮಾಡೋಕ್ಕೆ ಹೋದಾಗ ಆ ಬೀಗವನ್ನು ಹೊಡೆದು ರೆಸಿಗ್ನೇಷನ್ ಬುಕ್ಕನ್ನು ತೆಗೆದುಕೊಂಡು ಕೋಆಪ್ ಮಾಡ್ಕೊತಾನೆ. ಸೆಕ್ರೆಟರಿ ಸೈನನ್ನು ಸ್ವಂತ ಆತ್ಮೆ ಹಾಕ್ಕೊಂಡು ಕೋಆಪ್ ಮಾಡ್ಕೊತಾನೆ. ಅದು ಸೆಕ್ರೆಟರಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು FIR ಆಗಿದೆ, ತನಿಖೆ ಹಂತದಾಗಿದೆ. ಆ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ರಾಮಸ್ವಾಮಿ, ಗಂಗರೆ ಕಾಲುವೆ ಪ್ರಸಾದ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಗೇಶ್, ಕಾಲೇಗೌಡ, ಲಿಂಗಾರೆಡ್ಡಿ, ಆವಲಕೊಂಡರಾಯಪ್ಪ, SRS ದೇವರಾಜು, ಗಿಡ್ನಹಳ್ಳಿ ನಾರಾಯಣಸ್ವಾಮಿ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ದೇವರಾಜ್ ಅರಸ್ ವೈದ್ಯಕೀಯ ಮಹಾವಿದ್ಯಾಲಯದ ಅಧ್ಯಕ್ಷರು, ನನ್ನ ಹಿತೈಷಿ ದೀನದಲಿತರ ಆಶಾಕಿರಣ ಬಡವರ ಬಂಧು ಹಾಗೂ ನನ್ನ ಮಾರ್ಗದರ್ಶಕರಾದ ಸನ್ಮಾನ್ಯ GH ನಾಗರಾಜ್ ರವರಿಗೆ ಹಾಗೂ GHN ಫೌಂಡೇಶನ್ ಅಧ್ಯಕ್ಷರು, ಯುವ ಮುಖಂಡರು, ಜನಸ್ನೇಹಿ ಯುವ ಮಿತ್ರರಾದ ಶ್ರೀ ವಿನಯ್ ಶ್ಯಾಮ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು GH ನಾಗರಾಜ್ ಮತ್ತು ವಿನಯ್ ಶ್ಯಾಮ್ ರವರ ಅಭಿಮಾನಿ ಬಳಗದವರು. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹೊಸ ವರ್ಷಾಚರಣೆ ಹಿನ್ನೆಲೆ ಗಡಿ ಜಿಲ್ಲೆ ಕೋಲಾರದ ಮಿನಿ ಇಂಗ್ಲೆಂಡ್ ಎಂದೇ ಖ್ಯಾತಿ ಪಡೆದ KGF ನಗರದಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ.
ಹೊಸ ವರ್ಷ ಸಂಭ್ರಮದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಕೆಜಿಎಫ್ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಈ ಕುರಿತು ಮಾತನಾಡಿದ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಗರದ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ತೀವ್ರ ನಿಗಾ ವಹಿಸಲಾಗಿದೆ. ವಿಶೇಷವಾಗಿ ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದರೆ ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣ ದಾಖಲಿಸಲಾಗುವುದು ಎಂದು ಎಸ್ಪಿ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಓವರ್ ಸ್ಪೀಡ್ ಹಾಗೂ ಜಾಲಿ ರೈಡ್ಗಳಿಗೆ ಯಾವುದೇ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ಇಂದ ನಮ್ಮ ನ್ಯೂ ಇಯರ್ಗೆ ನಾವು ನಮ್ಮ ಎಲ್ಲ ಸಿಬ್ಬಂದಿ ಆಫೀಸರ್ ಜೊತೆ ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಅವ್ರದ್ದು ನ್ಯೂ ಇಯರ್ ಅಲ್ಲಿ ನಾವು ಏನ್ ಬಂದೋಬಸ್ತ್ ಇದೆ ಅದ್ರ ಬಗ್ಗೆ ಬ್ರೀಫಿಂಗ್ ಎಲ್ಲ ಆಗಿದೆ. ನ್ಯೂ ಇಯರ್ ಅಲ್ಲಿ ನಾವು ಸಾಕಷ್ಟು ತೆರಿಗೆವಾಗಿ ನಾವು ಬಂದೋಬಸ್ತ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ ನಾವು ಡಿ ಕೇಸಸ್ ಬುಕ್ ಮಾಡ್ಲಿಕ್ಕೆ ಅವ್ರಿಗೆ ಬ್ರೆತ್ ಅನಲೈಸರ್ ಆಲ್ಕೋಮೀಟರ್ ಕೊಟ್ಟಿದ್ದೀವಿ. ಯಾರು ಡ್ರಂಕ್ ಡ್ರೈವಿಂಗ್ ಮಾಡ್ತಾರೆ ಅವರು ಖಂಡಿತ ಅವ್ರ ಮೇಲೆ ಕೇಸ್ ಬುಕ್ ಆಗುತ್ತೆ. ಎಲ್ಲ ಕಡೆ ಬಂಗಾರಪೇಟೆ ತಾಲೂಕು ಅಂಡ್ ಕೆಜಿಎಫ್ ತಾಲೂಕಲ್ಲೆಲ್ಲ ಮೇನ್ ದಾರಿ ಇದೆ, ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕಿ ಇದು ಡ್ರಿಂಕ್ ಅಂಡ್ ಡ್ರೈವಿಂಗ್ ಕಂಟ್ರೋಲ್ ಮಾಡ್ತೀವಿ. ಮತ್ತೆ ಯಾರು ಹುಡುಗರು ಇದು ಜಾಲಿ ರೈಡ್ ಮಾಡಿ ಎಲ್ಲೋ ವೀಲಿಂಗ್ ಮಾಡ್ತಾರೆ, ಗಾಡಿ ಸ್ಪೀಡ್ ಓವರ್ ಸ್ಪೀಡ್ ಇಂದ ವೆಹಿಕಲ್ ಓಡಿಸ್ತಾರೆ, ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ನಾವು ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಗೆ ಬ್ರೀಫಿಂಗ್ ಕೂಡ ಮಾಡಿದ್ದೀವಿ. ಯಾರು ಈ ತರ ಪ್ರಯತ್ನ ಮಾಡ್ತಾರೆ, ಬೇರೆ ಜನರಿಗೆ ಜೀವಿಗೆ ಅಪಾಯ ಮಾಡ್ತಾರೆ, ಅವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ ನಾವು. ಹೊಸ ವರ್ಷ ಹಿನ್ನೆಲೆ ಈಗಾಗಲೇ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದ್ದು, ರಾತ್ರಿ 10 ಗಂಟೆಯ ನಂತರ ಯಾವುದೇ ರೀತಿಯ ಸಂಭ್ರಮಾಚರಣೆಗೆ ಅವಕಾಶ ನೀಡಲಾಗುವುದಿಲ್ಲ. ಇನ್ನು ರೌಡಿ ಶೀಟರ್ಗಳ ಮೇಲೂ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದ್ದು, ಯಾವುದೇ ಅಹಿತಕರ ಘಟನೆ ನಡೆದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳ ಪ್ರದರ್ಶನ ಹಾಗೂ ಅತಿರೇಕದ ಸಂಭ್ರಮಾಚರಣೆಗೆ ಅವಕಾಶವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. 2025ನೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 42 ಗಾಂಜಾ ಪ್ರಕರಣಗಳಲ್ಲಿ 69 ಜನರನ್ನ ಬಂಧಿಸಿ 115 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 6 ಕೋಟಿ ಮೌಲ್ಯದ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ 2.5 ಕೋಟಿ ರುಗಳ ಮೌಲ್ಯದ ನಗದು ಒಡವೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು, 1.70 ಕೋಟಿ ರು ಮೌಲ್ಯದ ವಸ್ತುಗಳನ್ನು ವಾರಸುದಾರರಿಗೆ ವಾಪಸ್ ನೀಡಲಾಗಿದ್ದು, ಉಳಿದ ವಸ್ತುಗಳನ್ನು ಕೋರ್ಟ್ ಆದೇಶ ಬಂದ ನಂತರ ವಿತರಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೆ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮೈದಾನದಲ್ಲಿ ಕಳೆದ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ ನಡೆದ ಕೊಲೆ, ಸುಳಿಗೆ, ದರೋಡೆ, ಸರಗಳ್ಳತನ, ವಾಹನ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ವಸ್ತುಗಳ ಪ್ರದರ್ಶನ ಮತ್ತು ಹಸ್ತಾಂತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಸ್ಪಿ ಕುಶಲ್ ಚೋಕ್ಸೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ ಪೊಲೀಸರು 1 ವರ್ಷದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿ 1.70 ಕೋಟಿ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಾರಸುದಾರರಿಗೆ ವಿತರಿಸಿದ್ರು. ವರ್ಷದಲ್ಲಿ 31 ಕೊಲೆ, 1 ದರೋಡೆ, 4 ಸುಲಿಗೆ, 9 ಸೆರೆಗಳ್ಳತನ, 146 ಕಳ್ಳತನ ಪ್ರಕರಣಗಳು, 7 ಜಾನುವಾರು ಕಳವು ಪ್ರಕರಣಗಳು, ವಾಹನ ಕಳ್ಳತನ, 76 ವಂಚನೆ ಪ್ರಕರಣ ಸೇರಿದಂತೆ ಒಟ್ಟಾರೆ ಪ್ರಕರಣಗಳಲ್ಲಿ 6 ಕೋಟಿ ಕಳವು ಮೊತ್ತದ ಪೈಕಿ 2.5 ಕೋಟಿ ರು ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ನಗರದ ಹೊರವಲಯ ಮತ್ತು ಗ್ರಾಮೀಣ ಪ್ರದೇಶದಲ್ಲಿಯೂ ಸರಗಳ್ಳತನಗಳು ನಡೆಯುತ್ತಿವೆ ಎಂದರು. ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಇಲಾಖೆದು ಬೇರೆ ಬೇರೆ ಕೇಸಸ್ ಅಲ್ಲಿ ಏನೇನು ರಿಕವರಿ ವಗೇರೆ ಆಗಿದೆ ಪ್ರತಿ ಸ್ಟೇಷನ್ ವೈಸ್ ಇವತ್ತು ನಾವು ಒಂದು ಪ್ರಾಪರ್ಟಿ ಪರೇಡ್ ಆರ್ಗನೈಸ್ ಮಾಡಿದ್ದೀವಿ. ಜೊತೆಗೆ ಈ ಪ್ರಾಪರ್ಟಿ ಯಾರ್ದು ಇದೆ ಪಬ್ಲಿಕ್ಗೆ ಕೂಡ ಕರೆದಿದ್ದೀವಿ. ಸೊ ಈ ವರ್ಷ ಸುಮಾರು ಕಳ್ಳತನ ಕೇಸಸ್ ಆಗಿದೆ ಮತ್ತು ಈ ಥರದ್ದು ಕೇಸಸ್ ಕೂಡ ಅಂದರೆ ಮೋಸ ಆಗ್ತದೆ ಇನ್ ದ ಸೆನ್ಸ್ ಕಿ ಟ್ರ್ಯಾಕ್ಟರ್ ಫೈನಾನ್ಸ್ ಮಾಡಿ ಕೊಡ್ತಾರೆ, ಆ ಥರ ಒಂದು ಸುಮಾರು ಚೀಟಿಂಗ್ ಕೇಸಸ್ ಆಗಿದೆ. ಗೋಲ್ಡ್ ಬದಲಾಗಿ ಬೇರೆ ಫೇಕ್ ಗೋಲ್ಡ್ ಕೊಡ್ತಾರೆ, ಆ ವಿಚಾರ ಬಗ್ಗೆ ಕೇಸಸ್ ಆಗಿದೆ. ಅಟೆನ್ಷನ್ ಡೈವರ್ಜನ್ದು ಕೇಸಸ್ ಆಗಿದೆ, ಅದು ಎಲ್ಲ ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಮನೆ ಕಳ್ಳತನ, ಟೆಂಪಲ್ ಕಳ್ಳತನ, ದರೋಡೆ, ರಾಬರಿ ಅದು ಎಲ್ಲ ಕೇಸಸಲ್ಲಿ ರಿಕವರಿ ಮಾಡಿದ್ದೀವಿ ನಾವು.
ತುಂಬ ಒಳ್ಳೆ ಎಫರ್ಟ್ಸ್ ಮಾಡಿಕೊಂಡು ನಮ್ಮ ಪೂರ್ತಿ ಡಿಸ್ಟಿಕ್ ಆಫೀಸರ್ಸ್ ಮತ್ತು ಸ್ಟಾಫ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಕೇಸಸಲ್ಲಿ ಈ ವರ್ಷ ರಿಕವರಿ ಮಾಡಿದ್ದಾರೆ. ಈಗೋಸ್ಕರ ನಾವು ಸಿನ್ಸ್ ಇಯರ್ ಎಂಡ್ ಆಗ್ತಾ ಇದೆ, ಸೊ ಪಬ್ಲಿಕ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಸುಮಾರು ಕೇಸಸಲ್ಲಿ ನಾವು ಅಲ್ಲಿ ಫೋಟೋಸ್ ಹಾಕಿದ್ದೀವಿ. ಅದು ಕಾರಣ ಏನಿದೆ ಕಿ ಪ್ರಾಪರ್ಟಿ ಆಲ್ರೆಡಿ ರಿಲೀಸ್ ಆಗಿದೆ ಕೋರ್ಟಿಂದ. ಕೇಸಲ್ಲಿ ಪ್ರಾಪರ್ಟಿ ರಿಕವರಿ ಆಗುತ್ತೆ, ಆಮೇಲೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಸುಮಾರು ಜನಗೆ. ಪ್ರಸ್ತುತ ಜಿಲ್ಲೆಯಲ್ಲಿ 738 ರೌಡಿ ಶೀಟರ್ಗಳಿದ್ದು ಅವರಲ್ಲಿ 691 ಜನರ ವಿರುದ್ಧ ಭದ್ರತಾ ಪ್ರಕರಣ ದಾಖಲಾಗಿದ್ದು 677 ರೌಡಿ ಶೀಟರ್ಗಳಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದು 10 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಪ್ರಕರಣಗಳನ್ನು ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಮುಖ್ಯಮಂತ್ರಿಗಳ ಪದಕಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಪ್ರಶಂಸಾ ಪತ್ರವನ್ನು ವಿತರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾವು ರೌಡಿಗಳ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದೀವಿ. ತಮ್ಮೆಲ್ಲರ ಮುಂದೆ ಒಂದು ಮಾರ್ಚ್ ತಿಂಗಳು ಅಲ್ಲಿ ನಾವು DPO SP ಆಫೀಸಲ್ಲಿ ಒಂದು ರೌಡಿ ಪರೇಡ್ ಮಾಡಿ ಆ ಟೈಮ್ಗೆ ಕೂಡ ಅವರೆಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ರೆಗ್ಯುಲರ್ ಆಗಿ ನಮ್ಮ ಸ್ಟೇಷನ್ದವರು ಆಫೀಸರ್ಸ್ ಕೂಡ ರೆಗ್ಯುಲರ್ ಆಗಿ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಈ ವರ್ಷ ನಾವು ಟೋಟಲ್ 738 ರೌಡಿ ಶೀಟರ್ಸ್ ಇದೆ ನಮ್ಮ ಡಿಸ್ಟಿಕಲ್ಲಿ. ಔಟ್ ಆಫ್ 738 ರೌಡಿ ಶೀಟರ್ಸ್ ನಾವು 691 ರೌಡಿ ಶೀಟರ್ಸ್ಗೆ ಅವರಿಂದ ಮುಚ್ಚಳಿಕೆ ತಗೊಂಡು ಯಾವುದು ತರಹದ್ದು ಶಾಂತಿ ಭಂಗ ಆಗಬಾರ್ದು, ಯಾವುದು ತರಹದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು, ಯಾವುದು ತರಹದ್ದು ಅಪರಾಧದಲ್ಲಿ ಇನ್ವಾಲ್ವ್ ಆಗಬಾರ್ದು, ಆ ಥರ ಅವರಿಂದ ಮುಚ್ಚಳಿಕೆ ತಗೊಂಡಿದ್ದೀವಿ. ಕಳೆದು ಹೋಗಿದ್ದ ವಸ್ತುಗಳನ್ನು ಪೊಲೀಸರಿಂದ ವಾಪಸ್ ಪಡೆದ ವಾರಸುದಾರರಲ್ಲಿ ಸಂತಸ ಮೂಡಿತ್ತು. ಇದು ಕಂಪ್ನಿಯಿಂದ ಬರುತ್ತೆ, ಕಂಪ್ನಿಯಿಂದ ಹೋಗಿ ಲೈಸೆನ್ಸ್ ಇದೆಯಾ ಗಾಡಿ ಈಗ ಸಿಕ್ಕಿದೆ. ನಮ್ದು ಸರ್ ಕ್ರೈಮ್ ನಂಬರ್ 117/25 ಇಲ್ಲಿ ಸರ್. ಯಾರ್ದು ಟ್ರ್ಯಾಕ್ಟರ್ ಇದ್ದಾರೆ ಸರ್, 5 ಜನ ಇದ್ದಾರೆ. ಇದು ಈ ಅಲ್ಲ ಕಂಚು ಇಲ್ಲ, ಚಿನ್ನದ್ದು, ಪ್ಯೂರ್ ಚಿನ್ನ ಸರ್. ಹೌದಾ, ಮಿಕ್ಸ್ ಇದೆ. ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಡಿವೈಎಸ್ಪಿಗಳಾದ ಎಸ್ ಶಿವಕುಮಾರ್, ಮುರಳೀಧರ್, ಸಿಪಿಐಗಳಾದ ಆನಂದ್ ಕುಮಾರ್, ಮುನಿಕೃಷ್ಣ, ಪ್ರಶಾಂತ್ ವರ್ಣಿ, ವಿಜಯ್ ಕುಮಾರ್, ರಂಜನ್ ಕುಮಾರ್, ಶಿವರಾಜ್, ಪಿಎಸ್ಐಗಳಾದ ವೇಣುಗೋಪಾಲ್, ಗುಣವತಿ, ರತ್ನಾಬಾಯಿ, ಶ್ಯಾಮಲಾ, ಗಣೇಶ್ ಮತ್ತಿತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ, ಮುಖ್ಯಸ್ಥ ಹಾಗೂ ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದ ಹಿರೇಬೆಲ್ಲ BM ಮೂರ್ತಿ ಅವರ 25ನೇ ವರ್ಷದ ಮಹಾಪ್ರಸ್ಥಾನದ ಅಂಗವಾಗಿ ಜನವರಿ 2ರಂದು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಕ್ರಾಸ್ನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ BM ರಾಜೀವ್ ಕುಮಾರ್ ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಜನವರಿ 2 ಶಿಡ್ಲಘಟ್ಟ ತಾಲೂಕು ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ, ಮುಖ್ಯಸ್ಥ ಹಾಗೂ ಶಿಡ್ಲಘಟ್ಟ ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷರಾಗಿದ್ದ BM ಮೂರ್ತಿ ಅವರ 25ನೇ ವರ್ಷದ ಮಹಾಪ್ರಸ್ಥಾನದ ಅಂಗವಾಗಿ ಜನವರಿ 2ರಂದು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಜ್ಞಾನಜ್ಯೋತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ BM ರಾಜೀವ್ ಕುಮಾರ್ ಈ ಬಗ್ಗೆ ವಿವರ ನೀಡಿ, BM ಮೂರ್ತಿ ಅವರ 25ನೇ ವರ್ಷದ ಮಹಾಪ್ರಸ್ಥಾನ ಅಂಗವಾಗಿ ಅವರ ಪುತ್ಥಳಿ ಅನಾವರಣ, ರಕ್ತದಾನ ಶಿಬಿರ, ಮೂರ್ತಿ ಅವರ ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆ ಮತ್ತು ಕಣ್ಣುದಾನದ ನೋಂದಣಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ವಹಿಸಲಿದ್ದಾರೆ. ಶ್ರೀ ಮಂಗಳಾನಂದನಾಥ ಸ್ವಾಮಿ ದಿವ್ಯ ಉಪಸ್ಥಿತಿ ಇರಲಿದ್ದು, ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಕೆ ಗುಡಿಯಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಅನಾವರಣ ಕಾರ್ಯಕ್ರಮ, ಅವರ ಜೀವನ ಚರಿತ್ರೆಯ ಒಂದು ಪುಸ್ತಕದ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಸೊ ಆ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಬಂದು ಆ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಲಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟು ನಾವು ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು 5,000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಸೇರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಒಂದು ಸಿದ್ಧತೆಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಎಲ್ಲನೂ ಕೂಡ ನಾವು ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಅವರನ್ನು ಸನ್ಮಾನಿಸಲಿದ್ದು,
ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಡಿಸಿಎಂ ಡಾಕ್ಟರ್ ಸಿಎಸ್ ಅಶ್ವತ್ಥನಾರಾಯಣ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ಭಾಗ್ಯನಗರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ಕೆಪಿ ಬಚ್ಚೇಗೌಡ ಇನ್ನಿತರರು ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಜ್ಞಾನಜ್ಯೋತಿ ಶಾಲಾ ಆವರಣದಲ್ಲಿ ಅಂದು ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳು, ಬಿಎಂ ಮೂರ್ತಿ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದ್ದಾರೆ. ರಕ್ತ ನೀಡುವವರು ಮುಂಚಿತವಾಗಿ ಆನ್ಲೈನ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಮತ್ತು ನೇರವಾಗಿಯೂ ಅಂದು ಆಗಮಿಸಿ ರಕ್ತದಾನ ಮಾಡಬಹುದು. ಹೆಚ್ಚಿನ ವಿವರಗಳಿಗಾಗಿ ಮೊಬೈಲ್ ನಂಬರ್ 9902316877 ಅನ್ನು ಸಂಪರ್ಕಿಸಲು ಕೋರಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಿನ್ಸಿಪಾಲ್ ಮನು, ಶ್ರೀ ರಾಜೀವ್ ಕುಮಾರ್, ಲಯನ್ಸ್ ಕ್ಲಬ್ನ ದೀಪಕ್ ಸುಮನ್, ಫುಡ್ ಮನೋಹರ್, ಮೊಹಮ್ಮದ್ ಅಮಾನುಲ್ಲಾ, ವಿಶೇಷ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಜಗದೀಶ್, ರುದ್ರೇಶ್ ಮೂರ್ತಿ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮ್ಮ ಶಾಲೆಯಲ್ಲಿ ಜನವರಿ 2 ಇತ್ತೀಚೆಗೆ ದೇವನಹಳ್ಳಿ ಪಟ್ಟಣದ ನಿವಾಸಿ ದಲಿತ ಸಮುದಾಯಕ್ಕೆ ಸೇರಿದ ಯುವತಿಯ ಸಾವಿಗೆ ಸಂಬಂಧಿಸಿದಂತೆ ನ್ಯಾಯ ಕೊಡಿಸಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸಿದೆ. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹೋರಾಟಕ್ಕೆ ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಕೂಡಲೇ ಬಂಧಿಸಿ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿ ಗುದಪಿ ವೆಂಕಟೇಶ್ ಮಾತನಾಡಿ, ಯುವತಿಯ ಸಾವಿಗೆ ಕಾರಣರಾಗಿರುವವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದಲಿತರ ರಕ್ಷಣೆ ಕಾನೂನಿನ ಅಡಿಯಲ್ಲಿ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿ 15 ದಿನಗಳಾದರೂ ಆರೋಪಿಯನ್ನ ಪೊಲೀಸರು ಬಂಧಿಸಿರುವುದಿಲ್ಲ. ದಲಿತ ಸಮುದಾಯಕ್ಕೆ ಸೇರಿರುವ ಕುಟುಂಬ ನ್ಯಾಯ ಕೊಡಿಸುವಂತೆ ಸಂಘಟನೆ ಮೊರೆ ಬಂದಿರುತ್ತಾರೆ. ಕೂಡಲೇ ಇವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಬೇಕೆಂದು ಆಗ್ರಹಿಸಿದರು. ಈ ಕೇಸಲ್ಲಿನೂ ಅಪರಾಧಿಗಳು ಏನು ಇದು ಮಾಡಿದ್ದಾರೆ ಅವ್ರನ್ನ ಕೂಡಲೇ ಅವರಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಯಾಕಂದರೆ ಒಬ್ಬ ಗರ್ಭಿಣಿ ಹೆಣ್ಣುಮಗುವಿಗೆ ಹಿಂಗೆಲ್ಲ ಮಾಡೋದ್ರಿಂದ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಆಮೇಲೆ ಸತ್ತೋಗಿರೋ ಕುಟುಂಬ ಏನಿದೆ, ಇದು ಸತ್ತೋಗಿರ್ತೀನಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ರಕ್ಷಣೆ ಕೊಡಬೇಕು. ಅವರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು. ಅವ್ರಿಗೆ 50 ಲಕ್ಷ ಪರಿಹಾರ ಕೊಡಬೇಕು. ಅವ್ರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಅಪರಾಧಿಗೆ ಬೇಲ್ ಸಿಗದಂಗೆ ಇದು ಮಾಡಬೇಕು. ಇನ್ನು ಯಲಹಂಕದ ಕೋಗಿಲು ಬಳಿಯ ಬಡಾವಣೆಯಲ್ಲಿ ನಿರಾಶ್ರಿತರ ಮನೆಗಳನ್ನು ಕೆಡವಿರುವ ಕುರಿತು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಬೇಕು, ಅದೇ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸಾವನ್ನಪ್ಪಿರುವ ಸಂತ್ರಸ್ತೆಯ ತಂದೆ ಹಾಗೂ ಅಣ್ಣ ತಮ್ಮ ನೋವನ್ನ ತೋಡಿಕೊಳ್ಳುವುದರ ಮೂಲಕ ಅಸಹಾಯಕತೆಯನ್ನ ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ಪದಾಧಿಕಾರಿಗಳು, ಸಂತ್ರಸ್ತೆ ಯುವತಿಯ ಸಂಬಂಧಿಕರು ಇನ್ನಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮನೆಯಲ್ಲಿ ತಾಯಿಯ ಪಾತ್ರ ಬಹುಮುಖ್ಯ. ಪ್ರತಿಯೊಬ್ಬರ ಆರೋಗ್ಯ ಕಾಪಾಡುವಲ್ಲಿ ನಿತ್ಯವೂ ತಾಯಿಯಾದವಳು ಶ್ರಮಿಸುತ್ತಾಳೆ. ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ದುಡಿಯುತ್ತಾಳೆ. ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ಹೋರಾಟ ಮಾಡುತ್ತಾಳೆ. ತಾಯಿಯು ಸರಿಯಾದ ಗಮನವನ್ನು ಮಕ್ಕಳ ಕಡೆ ಹರಿಸಿದರೆ ಉತ್ತಮ ಪ್ರಜೆಗಳಾಗಿ ಬೆಳೆಯುತ್ತಾರೆ ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದ ಬಿಜಿಎಸ್ ವಿದ್ಯಾನಿಕೇತನ ಶಾಲೆಯಲ್ಲಿ ಆಯೋಜಿಸಿದ್ದ ಮಾತೃಭೋಜನ ಕಾರ್ಯಕ್ರಮ ಮತ್ತು ಗುರುವಂದನೆ ಕಾರ್ಯಕ್ರಮಗಳನ್ನು ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದನಾಥ ಸ್ವಾಮೀಜಿ ಮತ್ತು ಆಡಳಿತಾಧಿಕಾರಿ ಎನ್ ಶಿವರಾಮರೆಡ್ಡಿ ಉದ್ಘಾಟಿಸಿದರು. ನಂತರ ಸ್ವಾಮೀಜಿ ಆಶೀರ್ವಚನ ನೀಡಿ, ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ಮತ್ತು ತಾಯಿ ಇಬ್ಬರು ಸಮಾನವಾಗಿ ಪಾತ್ರವನ್ನ ವಹಿಸುತ್ತಾರೆ. ಯಾವುದೇ ಕಾರಣಕ್ಕೂ ಪೋಷಕರು ಮಕ್ಕಳ ಮುಂದೆ ಜಗಳವಾಡಬಾರದು. ಇಂದು ಎಲ್ಲ ತಾಯಂದರು ವೈವಿಧ್ಯಮಯ ಹಾಗೂ ರುಚಿಕರವಾದ ಅಡಿಗೆ ಮಾಡಿಕೊಂಡು ಜಾತಿ ಮತ ಭೇದ ಬದಿಗಿಟ್ಟು ಶಾಲೆಯ ಮಕ್ಕಳಿಗೆ ಕೈತುತ್ತು ನೀಡಿ ಊಟ ಮಾಡಿಸಿ ಜಾತ್ಯತೀತೆಯನ್ನು ಎತ್ತಿ ಹಿಡಿದಿದ್ದಾರೆ. ಇದೇ ಮಾತೃ ಭೋಜನದ ಬಹುಮುಖ್ಯ ಆಶಯ ಎಂದರು. ಈಗಾಗಲೇ ಸಮಯ ಹೆಚ್ಚಾಗ್ತಾ ಇದೆ, ಮಕ್ಕಳ ಕಾರ್ಯಕ್ರಮಗಳು ಕೂಡ ಇರೋದ್ರಿಂದ ತುಂಬ ಸುಂದರವಾಗಿ ನಮ್ಮ ರಾಜಣ್ಣನ ಮೊಮ್ಮಗಳ ಆದಿಯಾಗಿ ಎಲ್ಲರೂ ಕೂಡ ಮಾತೃಭೋಜನದ ಒಂದು ವಿಶೇಷವನ್ನು
ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ಮಾತೃದ ಒಂದು ತಾಯಿಯ ಒಂದು ಸ್ಥಾನಮಾನವನ್ನು, ತಾಯಿಗೆ ನಮ್ಮ ಸಂಸ್ಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಮತ್ತು ಆ ತಾಯಿಯ ಶಕ್ತಿಯನ್ನು ಮಕ್ಕಳುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ತಾಯಿ ಅಂತಕ್ಕಂಥದ್ದು ನಿನ್ನೆ ಒಂದು ಮಗು ಮಾತಾಡ್ತಾ ಹೇಳ್ತಾ ಇತ್ತು, ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ, ತಾಯಿ ಅಂತಕ್ಕಂಥವ್ಳು ಎಲ್ಲ ಕಡೆ ಇರ್ತಾಳೆ ಅಂತ ಹೇಳಿ, ದೇವರು ತಾನು ಎಲ್ಲ ಕಡೆ ವಾಸಿಸೋಕ್ಕಾಗಲ್ಲ ಅಂತ ಹೇಳಿ ತಾಯಿಯನ್ನು ದೇವ್ರ ರೂಪದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿ ನಿನ್ನೆ ಒಂದು ಮಗು, ನಿನ್ನೆ ನಮ್ಮ ಮಳೆಕೋಟೆ ಶಾಲೆಯಲ್ಲಿ ಒಂದು ಮಗು ಹೇಳ್ತಾ ಇತ್ತು. ಹಾಗೆ ಆ ತಾಯಿಗೆ ಅಂತ ಒಂದು ಪಾವಿತ್ರ್ಯತೆ ಇತ್ತು. ಇನ್ನೂ ಮುಂದುವರೆದೊಂದು ಮಾತು ಹೇಳಿದ್ರು, ದೇವರು ತಾಯಿ ದೇವರಾಗ್ಬೋದು, ಆದ್ರೆ ದೇವರು ತಾಯಿ ಆಗಕ್ಕಲ್ಲ ಅಂತ ಹೇಳ್ತಾ ಇದ್ರು. ಈ ವೇಳೆ ಬಿಜಿಎಸ್ ಸಂಸ್ಥೆಗಳ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಕುಮಾರ್, ಶಾಲೆಯ ಪ್ರಾಂಶುಪಾಲ ಜಿವಿ ಗಂಗಾಧರ್, ಮುಖ್ಯೋಪಾಧ್ಯಾಯ ಬೋರಯ್ಯ, ಶಿಕ್ಷಕ ಮುಖಂಡರಾದ ಸಿಎನ್ ರಮೇಶ್, ರಾಜಣ್ಣ, ವೆಂಕಟನಾರಾಯಣ್, ಗಂಗಾಧರ್, ವೆಂಕಟೇಶ್ ಮತ್ತಿತರರು ಇದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೈನಂದಿನ ಆಹಾರದಲ್ಲಿ ಪ್ರತಿಯೊಬ್ಬರೂ ಸಿರಿಧಾನ್ಯಗಳ ಬಳಕೆಯನ್ನು ಹೆಚ್ಚಿಸಿ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಪ್ರಸ್ತುತದಲ್ಲಿ ಆಹಾರವೇ ಆರೋಗ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದರು. ಕೋಲಾರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ವತಿಯಿಂದ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯ ನ್ಯೂಟ್ರಿ ಸಿರಿಧಾನ್ಯಗಳ ಕಾರ್ಯಕ್ರಮದಲ್ಲಿ ಆಹಾರ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಸಾವಯವ ಮೇಳ 2026ರ ಪ್ರಯುಕ್ತ ಏರ್ಪಡಿಸಿದ್ದ ಸಿರಿಧಾನ್ಯಗಳ ನಡಿಗೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ರವಿ, ದೇಶದಲ್ಲಿನ ಸಿರಿಧಾನ್ಯಗಳು ಸಾಂಪ್ರದಾಯಿಕ ಭಾರತೀಯ ಕೃಷಿಯಲ್ಲಿ ಅತ್ಯಂತ ಪೌಷ್ಟಿಕಾಂಶಯುಕ್ತವಾದ ಧಾನ್ಯಗಳಾಗಿವೆ. ಇವುಗಳನ್ನು ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಬಳಕೆ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ಸಿರಿಧಾನ್ಯಗಳಲ್ಲಿ ನಾರು, ಕಬ್ಬಿಣದ ಅಂಶಗಳು ಹಾಗೂ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿವೆ ಎಂದು ಹೇಳಿದರು. ಅದು ಕರೆಕ್ಷನ್ ಆಗಬೇಕು, ಅಥವಾ ಅನುಭವದಲ್ಲಿ ವ್ಯತ್ಯಾಸ ಆಗಿದೆ, ಪೊಸಿಷನ್ಸ್ ವ್ಯತ್ಯಾಸ ಆಗಿದೆ, ಅದನ್ನ ಕರೆಕ್ಷನ್ ಮಾಡಬೇಕು. ಇಂಥವು ನಮ್ಮಲ್ಲಿ ಆಲ್ಮೋಸ್ಟ್ 1700 ಕೇಸಸ್ ಇದೆ. ಅದು ತಹಶೀಲ್ದಾರ್ಸ್ಗಳು ಬೇರೆ ಬೇರೆ ಹಂತದಲ್ಲಿ ಅದನ್ನ ರೆವಿನ್ಯೂ ಕರೆಕ್ಷನ್ಸ್ ಎಲ್ಲ ಮಾಡಿಕೊಂಡು ಅದನ್ನ ಮಾಡ್ತಾ ಇದ್ದಂಗೆನೆ ಅದು ನಾವು ಕೂಡ ಆರ್ಟಿಸಿನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಇದ್ರ ಜೊತೆನಲ್ಲಿ ಹಿಂದೆ ಈಗಾಗಲೇ ದುರಸ್ತ್ ಆಗೋಗಿರೋದು ಸುಮಾರು 712 ಕೇಸಸ್ ನಮಗಿದೆ. ದುರಸ್ತ್ ಆಗಿದೆ, ಆರ್ಟಿಸಿ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಹಿಂದೆ ಯಾರು ದುರಸ್ತ್ ಮಾಡಿದ್ದಾರೆ, ಆ ದುರಸ್ತ್ ಮಾಡುವಾಗ ಸರಿಯಾಗಿ ಆಗಿದೆ ಇರುವಂತ ತಹಶೀಲ್ದಾರ್ಗೆ ಹೆದರಿಕೆ ಅನ್ನೋ ಕಾರಣಕ್ಕಾಗಿ ಈಗ ಅದನ್ನು ಕೂಡ ನಾವು ಎಡಿಎಲ್ಆರ್ಗಳಿಂದ ಸರ್ಟಿಫೈ ಮಾಡಿಸಿಕೊಡ್ತಾ ಇದ್ದೇವೆ. ಅಂದ್ರೆ ಇನ್ನೊಂದು 3,000 ಆರ್ಟಿಸಿಗಳು ಸದ್ಯಕ್ಕೆ. ಈ ಸಂದರ್ಭದಲ್ಲಿ ಸಿರಿಧಾನ್ಯ ಬಳಕೆ ಹಾಗೂ ಪ್ರಯೋಜನ ಕುರಿತ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ನಂತರ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಾಗೃತಿ ಮೂಡಿಸಲಾಯಿತು. ಇದಕ್ಕೂ ಮುನ್ನ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಲಘು ವ್ಯಾಯಾಮ, ಯೋಗ ಹಾಗೂ ಏರೋಬಿಕ್ಸ್ ಅಭ್ಯಾಸ ಮಾಡಲಾಯಿತು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ನಿಖಿಲ್, ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಜೀಮಾ ಖಾನಂ, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಟಿಕೆ ರಮೇಶ್, ಕೃಷಿ ಇಲಾಖೆ ಉಪ ಕೃಷಿ ನಿರ್ದೇಶಕರುಗಳು ಮಂಜುಳಾ ಎಂ ಹಾಗೂ ನಾಗರಾಜ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಜಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರ ವಸೂಲಿಗಾರರ ಸಂಘ ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ನಿಮ್ಮ ಆಕ್ಟಿವ್ ಕೆಲಸದಿಂದಾಗಿ ಜಿಲ್ಲೆಯ ಕರ ವಸೂಲಿಯಲ್ಲಿ ನಾವು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದ್ದೇವೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್ ಕಿವಿಮಾತು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ನೌಕರರ ಸಂಘದಿಂದ 2026ನೇ ಸಾಲಿನ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡಿ ಮಾತನಾಡಿದ ಸಿಇಒ ನವೀನ್ ಭಟ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮೀಣ ತೆರಿಗೆ ಸಂಗ್ರಹದಲ್ಲಿ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಅದಕ್ಕೆ ನಿಮ್ಮ ಅಂದ್ರೆ ಬಿಲ್ ಕಲೆಕ್ಟರ್ ಸಂಘವೇ ಪ್ರಮುಖ ಪಾತ್ರ ವಹಿಸಿದೆ. ಗ್ರಾಮೀಣ ಭಾಗದಲ್ಲಿ ಸಿರಿವಂತರು ಇರ್ತಾರೆ, ಬಡವರು ಇರ್ತಾರೆ.
ಬಡವರ ಮೇಲೆ ದರ್ಪ ತೋರಬೇಡಿ, ಸೌಜನ್ಯದಿಂದ ಮಾತನಾಡಿ ಕೆಲಸ ಮಾಡಿಕೊಡಿ ಎಂದು ಸಲಹೆ ನೀಡಿದರು. ಅವಕಾಶ ಅಂತ ಹೇಳಿದೆ. ಮೊದಲನೇದಾಗಿ ತಮಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ತಮಗೆಲ್ಲ ಗೊತ್ತೇ ಇದೆ, ಇವಾಗ ಕಳೆದ ವರ್ಷದಿಂದಲೂ ನಾವು ಎಕ್ಸಾಕ್ಟ್ಲಿ 31 ಡಿಸೆಂಬರ್ ಕಳೆದ ವರ್ಷ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ನೋಡಿದಾಗ ಚಿಕ್ಕಬಳ್ಳಾಪುರ 56% ಟ್ಯಾಕ್ಸ್ ಕಲೆಕ್ಷನ್ ಆಗಿತ್ತು. ಈ ವರ್ಷ ನಾವೇನು ರಿಕ್ವೆಸ್ಟ್ ಮಾಡಿದ್ವಿ, ಪ್ಲಸ್ ನಮ್ಮ ಅತಿಕ್ ಅವರ ನೇತೃತ್ವದಲ್ಲಿ ತಮ್ಮ ರಿವ್ಯೂಗಳನ್ನು ನಡೀತಾ ಇರುತ್ತೆ. ಅದರಲ್ಲಿ ನಾವು ನಮ್ಮ ಜಿಲ್ಲೆಯನ್ನ ಸರಿಸುಮಾರು ಆಗಸ್ಟ್ ಇಂದ ಇಲ್ಲಿವರೆಗೆ ಸತತವಾಗಿ ಮೊದಲನೇ ಪೊಸಿಷನ್ ಅಲ್ಲಿ ಇಟ್ಟು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮಾಡೋದ್ರಲ್ಲಿ ಚಿಕ್ಕಬಳ್ಳಾಪುರದ ಹಿಂದೆ ಇಲ್ಲ ಹಾಗೂ ಬೇರೆ ಜಿಲ್ಲೆಗಳಲ್ಲಿ ಮಾದರಿಯಾಗಿದೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷ ರವಿಕುಮಾರ್ ಮಾತನಾಡಿ, ಕರ ವಸೂಲಿಗಾರರು ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ರೆ ಮಾತ್ರ ಆಯಾ ಪಂಚಾಯಿತಿಗಳು ಆರ್ಥಿಕವಾಗಿ ಸದೃಢವಾಗಿರುತ್ತವೆ. ಜಿಲ್ಲೆಯ ಬಹುತೇಕ ಕರ ವಸೂಲಿಗಾರರು ಮೇಲಾಧಿಕಾರಿಗಳ ಆದೇಶವನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ ಎಂದರು. ಸಿಇಒ ನವೀನ್ ಭಟ್, ಉಪಕಾರ್ಯದರ್ಶಿ ಅತೀಕ್ ಪಾಷಾ, ಜಿಲ್ಲಾಧ್ಯಕ್ಷರು ರವಿಕುಮಾರ್, ರಾಜ್ಯಾಧ್ಯಕ್ಷರು ಡಿಎನ್ ನಾರಾಯಣ್ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡಿದರು. ಅದಕ್ಕೂ ಮುನ್ನ ಸಪ್ತ ಸ್ವರ ಕಲಾ ಸಂಘದಿಂದ ನಾಡಗೀತೆ ಹಾಗೂ ಜಾನಪದ ಗೀತ ಗಾಯನ ನಡೆಸಿಕೊಟ್ರು. ವೇದಿಕೆಯಲ್ಲಿ ಲೆಕ್ಕಾಧಿಕಾರಿ ಜಿಪಿ ರಘು, ಸಹಾಯಕ ಕಾರ್ಯದರ್ಶಿ ಮುನಿರಾಜು, ಇಒ ಮಂಜುನಾಥ್, ಜಿಲ್ಲಾ ಖಜಾಂಚಿ ಬೈರಾರೆಡ್ಡಿ, ಉಪಾಧ್ಯಕ್ಷ ಅಶ್ವಥ್, ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇತರರು ಇದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತನ್ನದೇ ಆದ ಪ್ರತಿಷ್ಠೆಯನ್ನ ಉಳಿಸಿಕೊಂಡು ಬಡವರ ಮತ್ತು ಸಾಮಾನ್ಯರಿಗೂ ಶಿಕ್ಷಣ ಪಡೆಯಲು ಸಾಧ್ಯವಾಗುವ ನಿಟ್ಟಿನಲ್ಲಿ ಶಿಕ್ಷಣ ನೀಡಿದ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಸಿವಿ ವೆಂಕಟರಾಯಪ್ಪನವರನ್ನ ಇಂದಿನ ಪೀಳಿಗೆ ನೆನೆಯಲೇಬೇಕು ಎಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಬಗ್ಗೆ ಬಿಇಒ ಸುಕನ್ಯಾ ಮೆಚ್ಚುಗೆ ಮಾತುಗಳನ್ನಾಡಿದರು. ಕಾರ್ಯಕ್ರಮದ ಪರಿಪೂರ್ಣತೆಗೆ ಮನದಾಳದಿಂದ ನೆನಪಿಸಿಕೊಳ್ಳುತ್ತಾ ಕೋರ್ತಾ ಇದ್ದೀನಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಸಮಸ್ತ ಚಿಕ್ಕಬಳ್ಳಾಪುರ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ಹಾಗೂ ವಿದ್ಯಾರ್ಥಿ ಸಂಘಗಳ ಮುಕ್ತಾಯ ಸಮಾರಂಭ ಇಂದು ಪಿಪಿಎಚ್ಎಸ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಇಒ ಸುಕನ್ಯಾ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಬೆಳಗಿಸಿದ ಸಿವಿ ವೆಂಕಟರಾಯಪ್ಪನವರನ್ನ ಮರೆಯುವಂತಿಲ್ಲ. ಅವರ ದೂರದೃಷ್ಟಿ ಇಂದು ಸಾವಿರಾರು ಬಡವರ ಮತ್ತು ಸಾಮಾನ್ಯ ಜನರ ಮಕ್ಕಳಿಗೆ ಸರಳ ಶಿಕ್ಷಣ ನೀಡಿ ಮನೆ ಮಾತಾಗಿದ್ದಾರೆ ಎಂದರು. ವಿದ್ಯಾರ್ಥಿಗಳೇ, ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಾ. ನಿಜವಾಗ್ಲೂ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನೋಡಿದಾಗ ನನಗೊಂದು ಸಂತೋಷ ಆಯಿತು. ಇಲ್ಲಿ ನಿರೂಪಣೆಯಲ್ಲಿ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ತಾವು ಮಾತ್ರ ಶಾಲೆಗೆ ಬರ್ತಾ ಇಲ್ಲ, ತಮ್ಮ ಊರಲ್ಲಿರುವಂಥ ಮಕ್ಕಳನ್ನು ಕರೆತಂದು ಈ ಸಂಸ್ಥೆಯನ್ನ ಬೆಳೆಸುವಂಥ ಆಲೋಚನೆ ನಿಮ್ಮಲ್ಲೂ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಸಂಸ್ಥೆಯ ಒಂದು ತಳಪಾಯ ಯಾವ ಉದ್ದೇಶದಲ್ಲ ಹಾಕಿದ್ದಾರೆ ಆ ಉದ್ದೇಶವನ್ನ ನೆರವೇರಿಸುವಂತಹದ್ದಲ್ಲಿ ನೀವು ಸಹ ನಿಮ್ಮ ಕೈಯನ್ನ ಜೋಡಿಸಿರುವಂತಹದ್ದು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಪ್ರಶಂಸೆ ಮಾಡಬೇಕು. ಸಿವಿ ವೆಂಕಟರಾಯಪ್ಪ ಸರ್ ಅವರ ಒಂದು ಆಶಯಗಳನ್ನ ಮುಂದುವರಿಸಿಕೊಂಡು ಹೋಗಿ ಈ ಶಾಲೆಗಳನ್ನ ಉಳಿಸಿ ಬೆಳೆಸ್ತಾ ಸಾವಿರಾರು ಮಕ್ಕಳಿಗೆ ಒಂದು ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ಅಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾವಿರಾರು ಮಕ್ಕಳ ಬದುಕನ್ನ ಕಟ್ಕೊಳಕ್ಕೆ ಒಂದು ದಾರಿದೀಪವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಸಂಸ್ಥೆಯಲ್ಲಿ ಓದಂತ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನೆನಪಿಸ್ಕೋಬೇಕಾಗಿರೋದು ಈ ಒಂದು ಶಾಲಾ ಹಂತದ ಒಂದು ಶಿಕ್ಷಣ ವ್ಯವಸ್ಥೆ. ಇದೇ ವೇಳೆ ಕಳೆದ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 85% ಮೇಲೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಣೆ. ಈ ವರ್ಷ ಶಾಲೆಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದರು. ವೇದಿಕೆಯಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಲ್ ಅಧ್ಯಕ್ಷರು ಕೆವಿಎನ್ ನವೀನ್, ಕಿರಣಾ ಟ್ರಸ್ಟ್ ಸದಸ್ಯರಾದ ಬಿ ಮುನಿಯಪ್ಪ, ಸಾಯಿ ಪ್ರಭು, ನಿರ್ಮಲಾ ಪ್ರಭು, ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಶಂಕರ್, ವ್ಯವಸ್ಥಾಪಕರು ಲಕ್ಷ್ಮಣಸ್ವಾಮಿ, ವಿಜಯಲಕ್ಷ್ಮಿ, ಮುಖ್ಯೋಪಾಧ್ಯಾಯ ನಾರಾಯಣಸ್ವಾಮಿ, ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಇನ್ನಿತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಸಮಸ್ತ ನಾಡಿನ ಜನತೆ ಹಾಗೂ ಗೌರಿಬಿದನೂರು ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ನಿಮ್ಮ ಸೇವಾಕಾಂಕ್ಷಿ ಕಾಂತರಾಜು ಸಿ, ಅಧ್ಯಕ್ಷರು, ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್,
ಡಿ-ಪಾಳ್ಯ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ 2026ನೇ ಸಾಲಿನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಹಾಗೂ ನನ್ನ ಶ್ರೇಯೋಭಿಲಾಷಿಗಳಿಗೂ ಮತ್ತು ನನ್ನ ಮುಖಂಡರುಗಳಿಗೂ, ವಿಶೇಷವಾಗಿ ನಮ್ಮ ಗೌರಿಬಿದನೂರು ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವಂಥವನ್ನಾಗಿದ್ದೀನಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಇದಕ್ಕೆ ನಿದರ್ಶನವೆಂಬಂತೆ ನಗರದ ಆರ್ಟಿಒ ಕಚೇರಿ ಬಳಿ ಹಲವರಿಗೆ ಹುಚ್ಚು ನಾಯಿ ಕಡಿದು ಗಾಯಗೊಳಿಸಿರುವ ಘಟನೆ ನಡೆದಿದೆ. ಬುಧವಾರ ಮಧ್ಯಾಹ್ನ ಆರ್ಟಿಒ ಕಚೇರಿಗೆ ತಮ್ಮ ಕಾರ್ಯನಿಮಿತ್ತ ಆಗಮಿಸಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಅಟ್ಟಾಡಿಸಿಕೊಂಡು ಹುಚ್ಚು ನಾಯಿಯೊಂದು ಕಡಿದು ತೀವ್ರ ಗಾಯಗೊಳಿಸಿದೆ. ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳು ಆಗಮಿಸಿ ಚಿಕಿತ್ಸೆ ಪಡೆದಿದ್ದಾರೆ. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಗದೀಶ್ ತಕ್ಷಣ ಗಾಯಾಳುಗಳ ಬಳಿ ಆಗಮಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದರು. ಆಸ್ಪತ್ರೆ ಬಳಿ ಆಗಮಿಸಿದ ಗಾಯಾಳು ಕುಟುಂಬದವರು ಹುಚ್ಚು ನಾಯಿಯನ್ನು ಸೆರೆ ಹಿಡಿಯುವಂತೆ ಒತ್ತಾಯಿಸಿ ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನೆಲಮಂಗಲ ನಗರದ ವೀವರ್ಸ್ ಕಾಲೋನಿಯ ಭಗವಂತರಾವ್ ಲೇಔಟ್ನ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಂಗಳವಾರ ಅದ್ದೂರಿ ವೈಕುಂಠ ಏಕಾದಶಿ ನಡೆಸಲಾಯಿತು. ಬೆಳಗಿನ ಜಾವ 5 ಗಂಟೆಗೆ ವೈಕುಂಠ ದ್ವಾರದ ಬಳಿ ಶ್ರೀ ಭೂನೀಲ ಸಮೇತ ಶ್ರೀನಿವಾಸ ಸ್ವಾಮಿಯವರಿಗೆ ವಿಶೇಷ ಆಹ್ವಾನ ಸೇವೆ, ಚತುರ್ವೇದ ಪಾರಾಯಣ, ಮಂಗಳ ನೀರಜನ, ಸರ್ವದರ್ಶನ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಜರುಗಿತು. 50,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ರು. ನೆಲಮಂಗಲ ನಗರದಲ್ಲಿ ಬಸವನಹಳ್ಳಿ ಬಿಟ್ರೆ ವೈಕುಂಠ ಏಕಾದಶಿ ಅತಿ ವೈಭವ ಪೂರ್ವವಾಗಿ ನಡೆಯುವುದು ವೀವರ್ಸ್ ಕಾಲೋನಿಯ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಸುಮಾರು 15 ವರ್ಷಗಳಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆಸಿಕೊಂಡು ಬರುತ್ತಿವೆ ಎಂದು ಟ್ರಸ್ಟ್ ಅಧ್ಯಕ್ಷ ನಾರಾಯಣಗೌಡ ಹೇಳಿದರು. ಮುಂಜಾನೆಯಿಂದಲೇ ಭಕ್ತರಿಗೆ ಲಾಡು ಪ್ರಸಾದ ನೀಡಿದ್ದು, ಇದರ ಜೊತೆಗೆ ಅನ್ನ ಸಂತರ್ಪಣೆ ಸಹ ಆಯೋಜಿಸಲಾಗಿತ್ತು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಚುನಾವಣೆ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಸರತ್ತು. ಒಂದು ಕ್ಷೇತ್ರಕ್ಕೆ ಯಳುವಳ್ಳಿ ರಮೇಶ್ ಅಭ್ಯರ್ಥಿ ಘೋಷಣೆ. ಹಾಲಿ ನಿರ್ದೇಶಕ ಭರಣಿ ವೆಂಕಟೇಶ್ಗೆ ಬಣ ಬೆಂಬಲ. ಬಾಗೇಪಲ್ಲಿ ಟಿಎಪಿಸಿಎಂಎಸ್ ಆಡಳಿತ ಕಾಂಗ್ರೆಸ್ ತೆಕ್ಕೆಗೆ. ಅಧ್ಯಕ್ಷರಾಗಿ ಸುಪ್ರೀತ್, ಉಪಾಧ್ಯಕ್ಷರಾಗಿ ಮರಿಯಪ್ಪ ಅವಿರೋಧ ಆಯ್ಕೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಾರಿದ ಪುರದಗಡ್ಡೆ ಮುನೇಗೌಡ. ಯಾವ ಪಕ್ಷಕ್ಕೆ ಹೋದ್ರೂ ಸೋಲೆ ಗಟ್ಟಿ, ಮರಳುಕುಂಟೆ ಕೃಷ್ಣಮೂರ್ತಿ. ಮಿನಿ ಇಂಗ್ಲೆಂಡ್ ಖ್ಯಾತಿಯ ಕೆಜಿಎಫ್ ನಗರದಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸ್ ಕಟ್ಟೆಚ್ಚರ. ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಚೆಕ್ ಪೋಸ್ಟ್ ಸ್ಥಾಪಿಸಿ ತೀವ್ರ ನಿಗಾ. ಎಸ್ಪಿ ಶಿವಾಂಶು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.